ನಿನ್ನೆ ಮೀಟಿಂಗ್ ಭಾಳ ಚೆನ್ನಾಗಿ ನಡೆದಿದೆ. ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಮೀಟಿಂಗ್ನ ಬಗ್ಗೆ ಎಲ್ಲ ತಿಳಿಸಿದ್ರು. ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ಚಿರಾಗ್ ಪಾಸ್ವಾನ್ ಅವರು, ಏಕನಾಥ್ ಶಿಂದೆ ಅವರು, ಅಂದರೆ BJPಯ ಎಲ್ಲ NDA ಮೈತ್ರಿ ಪಕ್ಷಗಳೆಲ್ಲರೂ ಕೂಡ ನಾವು ಬ್ಲ್ಯಾಂಕ್ ಚೆಕ್ನಂತೆ ಸಪೋರ್ಟ್ ಮಾಡಿದ್ದೀವಿ. ಇನ್ನು 5 ವರ್ಷ ನಮ್ಮದೇ ಸರ್ಕಾರ, ಪೂರ್ಣ ಬಹುಮತದ ಸರ್ಕಾರ ಮತ್ತು ಸ್ಥಿರ ಸರ್ಕಾರ. ಇದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ಆದಷ್ಟು ಬೇಗ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಎಲ್ಲ ಮೈತ್ರಿ ಪಕ್ಷಗಳು ನಿನ್ನೆ ಮೀಟಿಂಗ್ನಲ್ಲಿ ಮೋದಿಯವರಿಗೆ ಸಲಹೆ ಕೊಟ್ಟಿದ್ದಾರೆ. ಮೋದಿಯವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥದ್ದು ನಿನ್ನೆ ಮೀಟಿಂಗ್ನಲ್ಲಿ ಆಯಿತು ಅಂತೇಳಿ ಕುಮಾರಸ್ವಾಮಿ ಅವರು ತಿಳಿಸಿದ್ರು. ನಾಳಿನ ಸಭೆಗೂ ಕೂಡ NDA ಸಭೆಗೂ ಕೂಡ ಮಾನ್ಯ ದೇವೇಗೌಡರು ಕೂಡ ಬಂದರೆ ಒಳ್ಳೆಯದು ಅನ್ನುವಂಥದ್ದು ಪಕ್ಷದ ವರಿಷ್ಠರ ಒಂದು ಅಪೇಕ್ಷೆ ಕೂಡ ಇದೆ. ಅವರ ಆರೋಗ್ಯ ಅವಕಾಶ ಮಾಡಿಕೊಟ್ರೆ ಹಿರಿಯರು ಕೂಡ ಅಲ್ಲಿಗೆ ಹೋಗ್ತಾರೆ, ದೊಡ್ಡಗೌಡರು ಹೋಗ್ತಾರೆ ಅಂತ ವಿಷಯ ತಿಳಿಸಿದ್ರು. ಒಟ್ಟಿನಲ್ಲಿ BJP ಮತ್ತು JDS ಮೈತ್ರಿ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯುವಂಥದ್ದಿದೆ. ಯಾಕೆ ಅಂತಂದರೆ ಇದೊಂದು ಸ್ವಾಭಾವಿಕ ಮೈತ್ರಿ. ಎಲ್ಲಿ ನಾವು ಗಟ್ಟಿ ಇದ್ದೀವಿ, ಎಲ್ಲಿ ಅವರು ಗಟ್ಟಿ ಇದ್ದಾರೆ, ಎರಡೂ ಒಟ್ಟಿಗೆ ಸೇರಿದಾಗ ರಾಜ್ಯಕ್ಕೆ ಬೇಕಾಗುವಂಥ ಒಂದು ಆಡಳಿತ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಿನ್ನೆ ಕೂಡ ದೇವೇಗೌಡರನ್ನ ನಾನು ಭೇಟಿ ಮಾಡೋಕ್ಕೆ ಹೋದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು. ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇರುವಂಥ, ರಾಜ್ಯಕ್ಕೆ ಹೊರೆ ಆಗಿರುವಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ನಾನು ಕಿತ್ತಾಕೋವರೆಗೂ ಕೂಡ ನಾನು ನಿದ್ದೆ ಮಾಡೋದಿಲ್ಲ ಅಂತ ಈ ವಯಸ್ಸಿನಲ್ಲಿ ದೇವೇಗೌಡರು ಸಂಕಲ್ಪ ನಿನ್ನೆ ಕೂಡ ನನಗೆ ಮಾತಾಡ್ತಾ ಹೇಳಿದ್ರು. ಇವತ್ತು ಇಡೀ ರಾಜ್ಯದಲ್ಲಿ 19 ಸೀಟ್ ನಾವು ಗೆದ್ದಿದ್ದೀವಿ ಅಂತಂದರೆ ರಾಜ್ಯದ ಜನರ ಮೂಡ್ ಏನಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರಾಜ್ಯ ಸರ್ಕಾರ ಇನ್ನೆಷ್ಟು ದಿವಸ ನಡೆಯುತ್ತೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ಇರುವಂಥ ಕೋಲ್ಡ್ ವಾರ್ನ ಪರಿಣಾಮ ಏನಾಗುತ್ತೆ, ಗ್ರಾಮಾಂತರದ ಒಂದು ಸೋಲಿನ ನಂತರ ಏನು ಇಫೆಕ್ಟು ಸರ್ಕಾರದ ಮೇಲೆ ಆಗತ್ತೆ, ಇದೆಲ್ಲವೂ ಕೂಡ ಇನ್ನು ಚರ್ಚಿಸಬೇಕಾಗಿದೆ. ಆದರೆ ಯಾವುದೇ ಸಂದರ್ಭದಲ್ಲಿ ಏನು ಬೇಕಿದ್ರೂ ಆಗ್ಬೋದು ಅನ್ನುವಂಥದ್ದು ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ BJP JDSನ ಮೈತ್ರಿ ಈ ಚುನಾವಣೆಯಲ್ಲಿ ನಾವು ಹೇಗೆ ಗೆದ್ದಿದ್ದೀವೋ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಈ ಮೈತ್ರಿ ಇದೇ ರೀತಿ ಇರುತ್ತೆ. ರಾಜ್ಯದ ಹಿತಕ್ಕೋಸ್ಕರ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ.